10 ವರ್ಷದ ಪ್ರೀತಿಗೆ ತಿಲಾಂಜಲಿ ಇಟ್ಟು ಮತ್ತೊಬ್ಬನನ್ನ ಪ್ರಿಯಕರ ಮತ್ತೊಬ್ಬಾಕಿಯನ್ನ ಮದುವೆಯಾಗೋಕೆ ಮುಂದಾಗಿದ್ದಕ್ಕೆ ಪ್ರಿಯತಮೆ ರಂಪಾಟವನ್ನೇ ಮಾಡಿಬಿಟ್ಟಿದ್ದಾಳೆ. 10 ವರ್ಷದ ಪ್ರೀತಿಗೆ ಕೊಳ್ಳಿ ಇಟ್ಟು ಮತ್ತೊಬ್ಬಳ ಜೊತೆಗೆ ಮದುವೆಗೆ ಪ್ರಿಯಕರ ರೆಡಿಯಾಗಿದ್ದ. ಇದು ಪ್ರಿಯತಮೆಯ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಮದುವೆ ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದಾಳೆ ಯುವತಿ. ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದಲ್ಲಾಗಿರುವಂತಹ ಘಟನೆ ಇದು. ಹಾಸನ ಜಿಲ್ಲೆ ಬೇಲೂರು ಮೂಲದ ಯುವತಿ ಈ ರೀತಿಯಾಗಿ ಬಂದು ಗಲಾಟೆ ಮಾಡಿರೋದು. ಕಲ್ಯಾಣ ನಗರದ ಶರತ್ ಎಂಬ ಯುವಕನನ್ನ ಯುವತಿ ಪ್ರೀತಿಸ್ತಾ ಇದ್ಲು. ಯುವಕ ಆ ಯುವತಿಯಿಂದ 4,50,000 ರೂಪಾಯಿ ಹಣವನ್ನ ಬೇರೆ ಪಡ್ಕೊಂಡಿದ್ನಂತೆ. ಆತನಿಗೆ ಮೊದಲೇ ಮದುವೆಯಾಗಿ ಡಿವೋರ್ಸ್ ಆಗಿರುವುದನ್ನ ಕೂಡ ಮುಚ್ಚಿಟ್ಟು ಈಕೆಯನ್ನ ಪ್ರೀತಿಸಿದ್ದ. ನಾಳೆ ಬೇರೆ ಹುಡುಗಿ ಜೊತೆ ಮದುವೆಯಾಗ್ತಿದ್ದಾನಂತೆ. 10 ವರ್ಷಗಳ ಕಾಲ ಈಕೆ ಆತನನ್ನ ಪ್ರೀತಿಸಿದ್ದಾಳೆ. ಆತನಿಂದಾಗಿ ನನ್ನ ಹಣನೂ ಹೋಯ್ತು, ಬದುಕು ಹೋಯ್ತು ಅಂತ ಹೇಳಿ ಮದುವೆ ಮನೆ ಮುಂದೆ ಬಂದು ಯುವತಿ ಗಲಾಟೆ ಮಾಡಿದ್ದಾಳೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚಾನಲ್ ಮಿಲ್ ಸ್ಟೇ ಇದೆಯಾ ಮೇಡಮ್? ಚಾನಲ್ ಮಿಲ್ ಸ್ಟೇ ಇದೆಯಾ ಮೇಡಮ್? ಚಾನಲ್ ಮಿಲ್ ಸ್ಟೇ ಇದೆಯಾ? ಚಾನಲ್ ಮೇಡಮ್ ನೀವು ನನ್ನ ಹತ್ರ ಕನ್ವಿನ್ಸ್ ಮಾಡ್ತಾ ಇದ್ದೀರಲ್ಲ, ಆಯಿತು ನಮ್ಮ ಅಡ್ವೊಕೇಟ್ಗೂ ಕಾಲ್ ಮಾಡ್ತೀನಿ, ನಮ್ಮ ಅರ್ಜಿಗೂ ಮಾಡ್ತೀನಿ. ಅದಕ್ಕೆ ಅಲ್ಲ ಅವ್ರು ಹೇಳಿ ತಪ್ಪಲ್ವಾ ಸರ್? ಇನ್ಫಾರ್ಮೇಷನ್ ಕೇಸ್ ಹಾಕಕ್ಕೆ ರೆಡಿ ಮಾಡ್ತೀನಿ. ಅವ್ರು ನನ್ನ ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು. ಅದಲ್ವಾ ಒಂದು ಸಿಟಿಸನ್ಶಿಪ್ ಅಲ್ಲಿ ಒಬ್ರಿಗೆ ನ್ಯಾಯ ಕೊಡ್ಬೇಕನ್ನೋದು. ನೀವೇನು ಮೇಡಮ್ ನಾಳೆ ಮದುವೆ ಆಗುತ್ತಲ್ಲ, ಎಲ್ಲಿ ನ್ಯಾಯ? ಅಲ್ಲಿ ಬಾರಮ್ಮ ಬನ್ನಿ. ಅದೇನಾಗಿದೆ ಸಿಗ್ಬೇಕು ಅಂತ ಸಿಕ್ಕೇ ಸಿಗುತ್ತೆ ನನ್ನ ಹತ್ರನೇ ಬರ್ತೇನೆ ಅಲ್ವಾ? ಮತ್ತೆ ಯಾಕೆ ಸುಮ್ಮನೆ ಇದು ಮಾಡ್ಕೊಳ್ತೀರಾ? ತಪ್ಪಲ್ವಾ ಸರ್? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, 10 ವರ್ಷಗಳ ಕಾಲ ಪ್ರೀತಿ, ಆದ್ರೆ ಈಗ ಮತ್ತೊಬ್ಬಾಕಿಯನ್ನ ಮದುವೆಯಾಗೋದಕ್ಕೆ ಮುಂದಾಗಿದ್ದಾನೆ ಶರತ್. ಇವರಿಬ್ಬರ ಮಧ್ಯೆ ನಡೆದಿದ್ದೇನು? ಈ ಹಣದ ವ್ಯವಹಾರ, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ನ ಕೊಡೋದಾದ್ರೆ. ಹೌದು ವಿದ್ಯೆ, ಏನಂದ್ರೆ 10 ವರ್ಷದಿಂದ ಪ್ರೀತಿ ಮಾಡಿ ಈಗ ಏನಂದ್ರೆ ಆ ಹುಡುಗಿಗೆ ಕೈ ಕೊಟ್ಟು ಬೇರೆ ಒಂದು ಮದುವೆಗೆ ಮುಂದಾದಂತ ಯುವಕನ ಏನಂದ್ರೆ ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಯುವಕನ ಮನೆ ಮುಂದೆ ಆ ಯುವತಿ ಮೋಸ ಹೋದಂತ ಯುವತಿ ಏನಂದ್ರೆ ಅಶ್ವಿನಿ ಇದ್ದಾರೆ, ಅವರು ನ್ಯಾಯಕ್ಕಾಗಿ ಒಂದು ಗಲಾಟೆ ಮಾಡಿರುವಂತ ಘಟನೆ ಒಂದು ಈಗ ಬೆಳಕಿಗೆ ಬಂದಿರುವಂತದ್ದು. ಕಳೆದ ಒಂದು 10 ವರ್ಷದಿಂದಲೂ ಕೂಡ ಇವರಿಬ್ರು ಒಂದು ಪ್ರೀತಿಯನ್ನ ಮಾಡ್ತಾ ಇದ್ರು. ಪ್ರೀತಿಯನ್ನ ಮಾಡಿದ ಮೇಲೆ ಏನಂದ್ರೆ ಅವರು ಆ ಹುಡುಗಿ ಅಶ್ವಿನಿ ಅವರ ಮನೆಗೆ ಹೋಗಿ ಹುಡುಗ ಏನಂದ್ರೆ ಅವರ ತಾಯಿ ಹತ್ರ ಕೇಳ್ಕೊಂಡು ನಿಮ್ಮ ಮಗಳನ್ನ ಯಾರಿಗೂ ಮದುವೆ ಮಾಡಿ ಕೊಡಬೇಡಿ, ನಾನೇ ಮದುವೆ ಆಗ್ತೀನಿ ಅಂತಲೂ ಕೂಡ ಹೇಳಿದ್ದ ಅನ್ನೋದು ಆ ಯುವತಿಯ ಒಂದು ಆರೋಪ ಆಗಿದೆ. ಅದೇ ರೀತಿ ಅಂದ್ರೆ ಆ ಯುವತಿಯಿಂದ ಏನಂದ್ರೆ 4 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇಸ್ಕೊಂಡಿದ್ದ. ಬೇರೆ ಬೇರೆ ಖರ್ಚಿಗೆ ಹಣ ಕೇಳ್ತಾ ಇದ್ದ, ನಾನು ಕೊಟ್ಟಿದ್ದೀನಿ, ಆದ್ರೆ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ಮೋಸ ಮಾಡಿ ನನಗೀಗ ಅನ್ಯಾಯವನ್ನು ಮಾಡಿದ್ದಾನೆ. ಈಗ ನಾಳೆ ಏನಂದ್ರೆ ಶರತ್ನ ಮದುವೆ ಇದೆ, ಇನ್ನೊಂದು ಯುವತಿಯ ಜೊತೆಗೆ ನಾಳೆ ಶರತ್ ಮದುವೆ ಇರೋದ್ರಿಂದ ಇವತ್ತು ಏನಂದ್ರೆ ಆ ಯುವತಿ ಬೇಲೂರಿಂದ ಬಂದು ಸೀದಾ ಕಲ್ಯಾಣ ನಗರದ ಶರತ್ ಅವರ ಮನೆ ಮುಂದೆ ಒಂದು ಗಲಾಟೆ ಮಾಡಿ ಒಂದು ನ್ಯಾಯಕ್ಕಾಗಿ ಪರದಾಡ್ತಾ ಇರುವಂತದ್ದು. ಈಗಾಗಲೇ ಏನಂದ್ರೆ ಶರತ್ತು ಕೂಡ ಮೇಲೆ ಏನಂದ್ರೆ ಒಂದು ಅಟ್ರಾಸಿಟಿ ಕೇಸ್ ಮತ್ತು ವಿವಿಧ ಕೇಸ್ 2 ಕೇಸ್ಗಳನ್ನ ಆ ಯುವತಿ ಈಗಾಗಲೇ ಹಾಕಿದ್ದಾಳೆ. ಅದಕ್ಕೆ ಶರತ್ತು ಈಗ ಏನಂದ್ರೆ ಅದಕ್ಕೆ ಒಂದು ಸ್ಟೇ ಅನ್ನ ತಂದು ಈಗ ಮದುವೆಗೆ ಮುಂದಾಗಿರುವಂತದ್ದು. ಏನಂದ್ರೆ ಈಗಾಗಲೇ ಏನಂದ್ರೆ ಅಶ್ವಿನಿ ಈ ಹಿಂದೆ ಕೂಡ ಒಂದು ಆಲೂರು ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ದೂರನ್ನ ನೀಡಿದ್ದು. ಆ ದೂರ ಅಟ್ರಾಸಿಟಿ ಕೇಸ್ ಮೇಲೆ ದೂರನ್ನು ನೀಡಿದ್ದು. ಆ ಕೇಸ್ ಇರ್ಬೇಕಾಗಿದ್ರೆ ಶರತ್ ಈಗ ಅಂದ್ರೆ ಅವನು ಒಂದು ಬೇಲನ್ನು ತಗೊಂಡು ಏನಂದ್ರೆ ಈಗ ಮದುವೆಗೆ ಮುಂದಾಗಿರುವಂತದ್ದು. ಈಗ ಏನಂದ್ರೆ ಯುವಕನ ಮನೆ ಮುಂದೆ ಬಂದು ಯುವತಿ ನಂಗೆ ಒಂದು ನ್ಯಾಯ ಕೊಡಬೇಕು, ಮತ್ತೆ ಈ ಹಿಂದೆನೂ ಕೂಡ ಶರತ್ ಏನಂದ್ರೆ ಒಂದು ಮದುವೆಯಾಗಿ ಡೈವರ್ಸ್ ಅನ್ನ ಕೊಟ್ಟಿದ್ದ, ಅದನ್ನು ಮುಚ್ಚಿ ಹಾಕಿ ನನ್ನನ್ನ ಪ್ರೀತಿ ಮಾಡಿದ್ದ. ಈಗ ಇನ್ನೊಂದು ಹುಡುಗಿ ಜೊತೆಗೆ ಮದುವೆಗೆ ಮುಂದಾಗಿದ್ದಾನೆ, ನನಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಒಂದು ಅಂಗಲಾಗ್ತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.